ಕೆಲವೊಂದು ಘಟನೆಗಳು ಸರ್ಕಾರವನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಆಗ್ಬಿಡುತ್ತೆ. ಈಗ ಸರ್ಕಾರಿ ಆಸ್ಪತ್ರೆಯನ್ನೇ ಪ್ರಶ್ನೆ ಮಾಡುವಂತಹದ್ದು ಇನ್ನೊಂದು ಘಟನೆ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಎಷ್ಟು ಸೇಫ್? ಬೋರಿಂಗ್ ಕರಾಳತೆಯನ್ನ ದಿವ್ಯಾಂಶಿಯ ಪೋಷಕರು ಬಿಚ್ಚಿಟ್ಟಿದ್ದಾರೆ. ಈ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಏನ್ ನಡೆಯುತ್ತೆ, ಎಷ್ಟು ಅವ್ಯವಸ್ಥೆ ಇದೆ, ಏನೆಲ್ಲ ಸಮಸ್ಯೆಗಳಾಗುತ್ತೆ, ಎಲ್ಲ ವ್ಯವಸ್ಥೆಯ ಕರಾಳತೆಯನ್ನ, ಬೋರಿಂಗ್ ಹಾಸ್ಪಿಟಲ್ ಕರಾಳತೆ ಎಷ್ಟು ಮಟ್ಟಿಗೆ ಇದೆ, ಆಸ್ಪತ್ರೆ ಅವ್ಯವಸ್ಥೆಗೆ ಎಷ್ಟು ಹಣಗಳು ಬೀಳ್ತಾ ಇವೆ, ಈ ಎಲ್ಲ ವಿಚಾರಗಳ ಬಗ್ಗೆ ದಿವ್ಯಾಂಶಿಯ ಪಾಲಕರು ಕಿಡಿಕಾರಿದ್ದಾರೆ. ನಮಗೆ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳು ಬೇಡ, ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯ ಇದೆ ಅಂತ ಹೇಳೋದು. ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ಮಗಳು ದಿವ್ಯಾಂಶಿ ಸಾವನ್ನಪ್ಪಿದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯ ಇಲ್ಲದೆ ಸಾವನ್ನಪ್ಪಿರೋದೇ ಇದಕ್ಕೆ ಕಾರಣ ಅಂತ ಹೇಳಿ ಸರ್ಕಾರದ ವಿರುದ್ಧ ದಿವ್ಯಾಂಶಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಬೇಡ ಇದು ಬೇಡ ಅಂತ ಹೇಳ್ತೀರಿ, ಈ ರೀತಿ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗೋ ರೀತಿ ಆಸ್ಪತ್ರೆಗಳಲ್ಲಿ ಮಾಡಿದ್ರೆ ಇವತ್ತು ನಮ್ಮ ಮಗಳು ಸಾವನ್ನಪ್ತಿರ್ಲಿಲ್ಲ ಅಂತ ಪೋಷಕರು ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಆಸ್ಪತ್ರೆಯಲ್ಲೂ ಕೂಡ ತಡ ಮಾಡಿದ್ರು. ದೇ ಡಿಡ್ ನಾಟ್ ಡೂ ಇಮಿಡಿಯೇಟ್ CPR ಆರ್ ಇಮಿಡಿಯೇಟ್ ಶಾಕ್ ಕೊಟ್ಟಿದ್ರೆ ಉಳಿತಾ ಇದ್ಲು. ಬಿಕಾಸ್ ನನ್ನ ತಂಗಿ ಸ್ವತಃ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಾಳೆ ಅಂಡ್ ನನ್ನ ಮೊದಲನೇ ತಂಗಿ ಶಿ ಇಸ್ MD ಅನೆಸ್ಥಿಷಿಯಸ್ಟ್. ಸೊ ಐ ನೋ ವಾಟ್ ಆರ್ ದ ಪ್ರೈಮರಿ ಥಿಂಗ್ಸ್ ಟು ಬಿ ಡನ್. ಐ ನೋ ಅಂಡ್ ವಿ ನೋ. ಇನ್ ಫ್ಯಾಕ್ಟ್ ನನ್ನ ತಂಗಿ ಕೂಡ ಇದ್ಲು ನನ್ನ ಜೊತೆ. ಬಟ್ ನಥಿಂಗ್ ಹ್ಯಾಪನ್ಡ್ ಅಟ್ ದ ಹಾಸ್ಪಿಟಲ್ ಅಂಡ್ ವಿ ಡಿಡ್ ನಾಟ್ ಗೆಟ್ ದ ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್ ಇಲ್ವಾ? ಅಷ್ಟು ಕಾರ್ಯಕ್ರಮ ಅಷ್ಟು ಜನ ಬರ್ತಾರೆ, ಆಂಬ್ಯುಲೆನ್ಸ್ ಒಂದಿದ್ದಿಲ್ವಾ? ಇರ್ಲಿಲ್ಲ. ಫುಟ್ಪಾತ್ ತುಂಬಾ ಪೊಲೀಸರಿದ್ರು ಸರ್, ಹರಟೆ ಹೊಡಿತಾ ಇದ್ರು. ಯು ವಾಂಟ್ ದ ಪ್ರೂಫ್? ನೀವು ಬೆಂಗಳೂರಲ್ಲಿ ನಗರದಲ್ಲಿ CC ಕ್ಯಾಮ್ರಾಸ್ ಇರುತ್ತಲ್ಲ, ಯಾರೇ ಆಗ್ಲಿ ನಗರ ಕ್ಯಾಮೆರಾ CC ಕ್ಯಾಮ್ರಾ ಅಲ್ಲಿ ಪೊಲೀಸರು ಹರಟೆ ಹೊಡಿತಾ ಇದ್ರು ನಿಂತ್ಕೊಂಡಂತ ನೀವು ನಂಗೆ ತೋರಿಸಿ ಅದು ನಾನು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ ವಾಟ್ ಎವರ್ ಯು ಪೀಪಲ್ ಸೇ ಐ ವಿಲ್ ಡೂ ಇಟ್. ನಾನ್ ಲಿಟ್ರಲಿ ಅಂಗಲಾಚಿ ಬೇಡ್ತಾ ಇದ್ದೀನಿ, ಪ್ಲೀಸ್ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಅಂತ ಲಿಟ್ರಲಿ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ. ನೋಬಡಿ ಒಂದು ಪೊಲೀಸ್ ಯಾಕೆ ಸರ್ ಪೊಲೀಸ್ ನೀವು ಸೋಷಿಯಲ್ ಹೆಲ್ಪರ್ಸ್ ಅಂತಾರಲ್ಲ, ಏನ್ ಮಾಡಿದ್ರಿ ಸರ್ ನೆನೆ ನೀವು? ಇದೇ ನಿಮ್ ಕಡೆ ಆಗಿದ್ರೆ ಸುಮ್ನೆ ಇರ್ತಿದ್ರಾ ನೀವು? ಸರ್ ನನ್ನ ಮಗಳು ಒಬ್ಬಳ ಪರವಾಗಿ ಮಾತಾಡ್ತಾ ಇಲ್ಲ, ಒಬ್ಬಳ ಪರವಾಗಿ ಮಾತಾಡ್ತಾನೆ ಇಲ್ಲ. ನೀವ್ ಏನ್ ಮಾಡ್ತಾ ಇದ್ರಿ? ಐ ಆಮ್ ಕ್ವೆಶನಿಂಗ್ ಯು. ಬೀಯಿಂಗ್ ಎ ಡೆಮೋಕ್ರೆಟಿಕ್ ಸಿಟಿಸನ್, ಐ ಆಮ್ ಕ್ವೆಶನಿಂಗ್ ಯು. ಐ ಲಿಟರಲಿ ಸಾ ಯು ಪೀಪಲ್ ಹರಟೆ ಹೊಡಿಯೋದು ಪೊಲೀಸ್ ಸ್ಟೇಷನ್, ಪೊಲೀಸರೆಲ್ಲ ಫುಟ್ಪಾತ್ ಮೇಲೆ ಹರಟೆ ಹೊಡಿಯೋದು. ಯು ಡಿಡ್ ನಾಟ್ ಇವನ್ ಬಾದರ್ ಟು ಕ್ಲಿಯರ್ ದ ಟ್ರಾಫಿಕ್ ಸರ್. ಹೊಟ್ಟೆ ಉರಿತಾ ಇದೆ. ನಾನು ಒನ್ ಡ್ರಾಪ್ ಕಣ್ಣೀರ್ ಹಾಕಿಲ್ಲ ಸರ್ ನಿನ್ನೆಯಿಂದ, ಅಷ್ಟು ಹೊಟ್ಟೆ ಉರಿತಾ ಇದೆ ನನಗೆ. ಅಂಡ್ ನೌ ಪೀಪಲ್ ಆರ್ ಆಸ್ಕಿಂಗ್ ಮೀ, ದಟ್ಸ್ ವೈ ಐ ಆಮ್ ಮೇಕಿಂಗ್ ಅಪ್ ದಿಸ್ ಪಾಯಿಂಟ್ಸ್. ಇಷ್ಟು ಎಲ್ಲ ನನ್ನ ನೋವಿನ ಮುಂದೆ ಇದು ಯಾವುದು ನನಗೆ ಕಾಣಿಸಿಲ್ಲ. But now I'm very clear about the incidents which happened yesterday. No ambulance help. Police were literally flirting on the footpath. I was literally begging, please clear the traffic anta. Nobody, not even single police. And yesterday I'll tell you, in the police station, his name is Banu Prakash and one more officer. Only these two people supported me. They understood my pain and they supported me. Apart from these, police who were on the roads, they didn't even do their primary necessity. ಕೆಲವೊಂದು ಘಟನೆಗಳು ಸರ್ಕಾರವನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಆಗ್ಬಿಡುತ್ತೆ. ಈಗ ಸರ್ಕಾರಿ ಆಸ್ಪತ್ರೆಯನ್ನೇ ಪ್ರಶ್ನೆ ಮಾಡುವಂತಹದ್ದು ಇನ್ನೊಂದು ಘಟನೆ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಎಷ್ಟು ಸೇಫ್? ಬೋರಿಂಗ್ ಕರಾಳತೆಯನ್ನ ದಿವ್ಯಾಂಶಿಯ ಪೋಷಕರು ಬಿಚ್ಚಿಟ್ಟಿದ್ದಾರೆ. ಈ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಏನ್ ನಡೆಯುತ್ತೆ, ಎಷ್ಟು ಅವ್ಯವಸ್ಥೆ ಇದೆ, ಏನೆಲ್ಲ ಸಮಸ್ಯೆಗಳಾಗುತ್ತೆ, ಎಲ್ಲ ವ್ಯವಸ್ಥೆಯ ಕರಾಳತೆಯನ್ನ, ಬೋರಿಂಗ್ ಹಾಸ್ಪಿಟಲ್ ಕರಾಳತೆ ಎಷ್ಟು ಮಟ್ಟಿಗೆ ಇದೆ, ಆಸ್ಪತ್ರೆ ಅವ್ಯವಸ್ಥೆಗೆ ಎಷ್ಟು ಹಣಗಳು ಬೀಳ್ತಾ ಇವೆ, ಈ ಎಲ್ಲ ವಿಚಾರಗಳ ಬಗ್ಗೆ ದಿವ್ಯಾಂಶಿಯ ಪಾಲಕರು ಕಿಡಿಕಾರಿದ್ದಾರೆ. ನಮಗೆ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳು ಬೇಡ, ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯ ಇದೆ ಅಂತ ಹೇಳೋದು. ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ಮಗಳು ದಿವ್ಯಾಂಶಿ ಸಾವನ್ನಪ್ಪಿದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯ ಇಲ್ಲದೆ ಸಾವನ್ನಪ್ಪಿರೋದೇ ಇದಕ್ಕೆ ಕಾರಣ ಅಂತ ಹೇಳಿ ಸರ್ಕಾರದ ವಿರುದ್ಧ ದಿವ್ಯಾಂಶಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಬೇಡ ಇದು ಬೇಡ ಅಂತ ಹೇಳ್ತೀರಿ, ಈ ರೀತಿ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗೋ ರೀತಿ ಆಸ್ಪತ್ರೆಗಳಲ್ಲಿ ಮಾಡಿದ್ರೆ ಇವತ್ತು ನಮ್ಮ ಮಗಳು ಸಾವನ್ನಪ್ತಿರ್ಲಿಲ್ಲ ಅಂತ ಪೋಷಕರು ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ.
ಆಸ್ಪತ್ರೆಯಲ್ಲೂ ಕೂಡ ತಡ ಮಾಡಿದ್ರು. ದೇ ಡಿಡ್ ನಾಟ್ ಡೂ ಇಮಿಡಿಯೇಟ್ CPR ಆರ್ ಇಮಿಡಿಯೇಟ್ ಶಾಕ್ ಕೊಟ್ಟಿದ್ರೆ ಉಳಿತಾ ಇದ್ಲು. ಬಿಕಾಸ್ ನನ್ನ ತಂಗಿ ಸ್ವತಃ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಾಳೆ ಅಂಡ್ ನನ್ನ ಮೊದಲನೇ ತಂಗಿ ಶಿ ಇಸ್ MD ಅನೆಸ್ಥಿಷಿಯಸ್ಟ್. ಸೊ ಐ ನೋ ವಾಟ್ ಆರ್ ದ ಪ್ರೈಮರಿ ಥಿಂಗ್ಸ್ ಟು ಬಿ ಡನ್. ಐ ನೋ ಅಂಡ್ ವಿ ನೋ. ಇನ್ ಫ್ಯಾಕ್ಟ್ ನನ್ನ ತಂಗಿ ಕೂಡ ಇದ್ಲು ನನ್ನ ಜೊತೆ. ಬಟ್ ನಥಿಂಗ್ ಹ್ಯಾಪೆಂಡ್ ಅಟ್ ದ ಹಾಸ್ಪಿಟಲ್ ಅಂಡ್ ವಿ ಡಿಡ್ ನಾಟ್ ಗೆಟ್ ದ ಆಂಬುಲೆನ್ಸ್. ಆಂಬುಲೆನ್ಸ್ ಇಲ್ವಾ? ಅಷ್ಟು ಕಾರ್ಯಕ್ರಮ ಅಷ್ಟು ಜನ ಬರ್ತಾರೆ, ಆಂಬುಲೆನ್ಸ್ ಒಂದಿದ್ದಿಲ್ವಾ? ಇರ್ಲಿಲ್ಲ. ಫುಟ್ಪಾತ್ ತುಂಬಾ ಪೊಲೀಸರಿದ್ರು ಸರ್, ಹರಟೆ ಹೊಡಿತಾ ಇದ್ರು. ಯು ವಾಂಟ್ ದ ಪ್ರೂಫ್? ನೀವು ಬೆಂಗಳೂರಲ್ಲಿ ನಗರದಲ್ಲಿ CC ಕ್ಯಾಮ್ರಾಸ್ ಇರುತ್ತಲ್ಲ, ಯಾರೇ ಆಗ್ಲಿ ನಗರ ಕ್ಯಾಮೆರಾ ಅಲ್ಲಿ CC ಕ್ಯಾಮ್ರಾ ಅಲ್ಲಿ ಪೊಲೀಸರು ಹರಟೆ ಹೊಡಿತಾ ಇದ್ರು ನಿಂತ್ಕೊಂಡಂತ ನೀವು ನಂಗೆ ತೋರ್ಸಿ ಅದು ನಾನು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ ವಾಟ್ ಎವರ್ ಯು ಪೀಪಲ್ ಸೇ ಐ ವಿಲ್ ಡೂ ಇಟ್. ನಾನ್ ಲಿಟ್ರಲಿ ಅಂಗಲಾಚಿ ಬೇಡ್ತಾ ಇದ್ದೀನಿ, ಪ್ಲೀಸ್ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಅಂತ ಲಿಟ್ರಲಿ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ. ನೋಬಿಡಿ ಒಂದು ಪೊಲೀಸ್ ಯಾಕೆ ಸರ್ ಪೊಲೀಸ್ ನೀವು ಸೋಷಿಯಲ್ ಹೆಲ್ಪರ್ಸ್ ಅಂತಾರಲ್ಲ, ಏನ್ ಮಾಡಿದ್ರಿ ಸರ್ ನೆನೆ ನೀವು? ಇದೇ ನಿಮ್ ಕಡೆ ಆಗಿದ್ರೆ ಸುಮ್ನೆ ಇರ್ತಿದ್ರಾ ನೀವು? ಸರ್ ನಾನು ನನ್ನ ಮಗಳು ಒಬ್ಬಳ ಪರವಾಗಿ ಮಾತಾಡ್ತಾ ಇಲ್ಲ, ಒಬ್ಬಳ ಪರವಾಗಿ ಮಾತಾಡ್ತಾನೆ ಇಲ್ಲ. ನೀವ್ ಏನ್ ಮಾಡ್ತಾ ಇದ್ರಿ? ಐ ಆಮ್ ಕ್ವೆಶನಿಂಗ್ ಯು. ಬೀಯಿಂಗ್ ಎ ಡೆಮೋಕ್ರೆಟಿಕ್ ಸಿಟಿಸನ್, ಐ ಆಮ್ ಕ್ವೆಶನಿಂಗ್ ಯು. ಐ ಲಿಟರಲಿ ಸಾ ಯು ಪೀಪಲ್ ಹರಟೆ ಹೊಡಿಯೋದು ಪೊಲೀಸ್ ಸ್ಟೇಷನ್, ಐ ಮೀನ್ ಪೊಲೀಸರೆಲ್ಲ ಫುಟ್ಪಾತ್ ಮೇಲೆ ಹರಟೆ ಹೊಡಿಯೋದು. ಯು ಡಿಡ್ ನಾಟ್ ಇವನ್ ಬಾದರ್ ಟು ಕ್ಲಿಯರ್ ದ ಟ್ರಾಫಿಕ್ ಸರ್. ಹೊಟ್ಟೆ ಉರಿತಾ ಇದೆ. ನಾನು ಒನ್ ಡ್ರಾಪ್ ಕಣ್ಣೀರ್ ಹಾಕಿಲ್ಲ ಸರ್ ನಿನ್ನೆಯಿಂದ, ಅಷ್ಟು ಹೊಟ್ಟೆ ಉರಿತಾ ಇದೆ ನನಗೆ. ಅಂಡ್ ನೌ ಪೀಪಲ್ ಆರ್ ಆಸ್ಕಿಂಗ್ ಮೀ, ದಟ್ಸ್ ವೈ ಐ ಆಮ್ ಮೇಕಿಂಗ್ ಅಪ್ ದಿಸ್ ಪಾಯಿಂಟ್ಸ್. ಇಷ್ಟು ಎಲ್ಲ ನನ್ನ ನೋವಿನ ಮುಂದೆ ಇದು ಯಾವುದು ನನಗೆ ಕಾಣಿಸಿಲ್ಲ. But now I'm very clear about the incidents which happened yesterday. No ambulance help. Police were literally flirting on the footpath. I was literally begging, please clear the traffic anta. Nobody, not even single police. And yesterday I'll tell you, in the police station, his name is Banu Prakash and one more officer. Only these two people supported me. They understood my pain and they supported me. Apart from these, police who were on the roads, they didn't even do their primary necessity. ಕೆಲವೊಂದು ಘಟನೆಗಳು ಸರ್ಕಾರವನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಆಗ್ಬಿಡುತ್ತೆ. ಈಗ ಸರ್ಕಾರಿ ಆಸ್ಪತ್ರೆಯನ್ನೇ ಪ್ರಶ್ನೆ ಮಾಡುವಂತಹದ್ದು ಇನ್ನೊಂದು ಘಟನೆ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಎಷ್ಟು ಸೇಫ್? ಬೋರಿಂಗ್ ಕರಾಳತೆಯನ್ನ ದಿವ್ಯಾಂಶಿಯ ಪೋಷಕರು ಬಿಚ್ಚಿಟ್ಟಿದ್ದಾರೆ. ಈ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಏನ್ ನಡೆಯುತ್ತೆ, ಎಷ್ಟು ಅವ್ಯವಸ್ಥೆ ಇದೆ, ಏನೆಲ್ಲ ಸಮಸ್ಯೆಗಳಾಗುತ್ತೆ, ಎಲ್ಲ ವ್ಯವಸ್ಥೆಯ ಕರಾಳತೆಯನ್ನ, ಬೋರಿಂಗ್ ಹಾಸ್ಪಿಟಲ್ ಕರಾಳತೆ ಎಷ್ಟರ ಮಟ್ಟಿಗೆ ಇದೆ, ಆಸ್ಪತ್ರೆ ಅವ್ಯವಸ್ಥೆಗೆ ಎಷ್ಟು ಹಣಗಳು ಬೀಳ್ತಾ ಇವೆ, ಈ ಎಲ್ಲ ವಿಚಾರಗಳ ಬಗ್ಗೆ ದಿವ್ಯಾಂಶಿಯ ಪಾಲಕರು ಕಿಡಿಕಾರಿದ್ದಾರೆ. ನಮಗೆ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳು ಬೇಡ, ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯ ಇದೆ ಅಂತ ಹೇಳೋದು. ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ಮಗಳು ದಿವ್ಯಾಂಶಿ ಸಾವನ್ನಪ್ಪಿದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯ ಇಲ್ಲದೆ ಸಾವನ್ನಪ್ಪಿರೋದೇ ಇದಕ್ಕೆ ಕಾರಣ ಅಂತ ಹೇಳಿ ಸರ್ಕಾರದ ವಿರುದ್ಧ ದಿವ್ಯಾಂಶಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಬೇಡ ಇದು ಬೇಡ ಅಂತ ಹೇಳ್ತೀರಿ, ಈ ರೀತಿ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗೋ ರೀತಿ ಆಸ್ಪತ್ರೆಗಳಲ್ಲಿ ಮಾಡಿದ್ರೆ ಇವತ್ತು ನಮ್ಮ ಮಗಳು ಸಾವನ್ನಪ್ತಿರ್ಲಿಲ್ಲ ಅಂತ ಪೋಷಕರು ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಆಸ್ಪತ್ರೆಯಲ್ಲೂ ಕೂಡ ತಡ ಮಾಡಿದ್ರು. ದೇ ಡಿಡ್ ನಾಟ್ ಡೂ ಇಮಿಡಿಯೇಟ್ CPR ಆರ್ ಇಮಿಡಿಯೇಟ್ ಶಾಕ್ ಕೊಟ್ಟಿದ್ರೆ ಉಳಿತಾ ಇದ್ಲು. ಬಿಕಾಸ್ ನನ್ನ ತಂಗಿ ಸ್ವತಃ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಾಳೆ ಅಂಡ್ ನನ್ನ ಮೊದಲನೇ ತಂಗಿ ಶಿ ಇಸ್ MD ಅನೆಸ್ಥಿಷಿಯಸ್ಟ್. ಸೊ ಐ ನೋ ವಾಟ್ ಆರ್ ದ ಪ್ರೈಮರಿ ಥಿಂಗ್ಸ್ ಟು ಬಿ ಡನ್. ಐ ನೋ ಅಂಡ್ ವಿ ನೋ. ಇನ್ ಫ್ಯಾಕ್ಟ್ ನನ್ನ ತಂಗಿ ಕೂಡ ಇದ್ಲು ನನ್ನ ಜೊತೆ. ಬಟ್ ನಥಿಂಗ್ ಹ್ಯಾಪೆಂಡ್ ಅಟ್ ದ ಹಾಸ್ಪಿಟಲ್ ಅಂಡ್ ವಿ ಡಿಡ್ ನಾಟ್ ಗೆಟ್ ದ ಆಂಬುಲೆನ್ಸ್. ಆಂಬುಲೆನ್ಸ್ ಇಲ್ವಾ? ಅಷ್ಟು ಕಾರ್ಯಕ್ರಮ ಅಷ್ಟು ಜನ ಬರ್ತಾರೆ, ಆಂಬುಲೆನ್ಸ್ ಒಂದಿದ್ದಿಲ್ವಾ? ಇರ್ಲಿಲ್ಲ. ಫುಟ್ಪಾತ್ ತುಂಬಾ ಪೊಲೀಸರಿದ್ರು ಸರ್, ಹರಟೆ ಹೊಡಿತಾ ಇದ್ರು. ಯು ವಾಂಟ್ ದ ಪ್ರೂಫ್? ನೀವು ಬೆಂಗಳೂರಲ್ಲಿ ನಗರದಲ್ಲಿ CC ಕ್ಯಾಮ್ರಾಸ್ ಇರುತ್ತಲ್ಲ, ಯಾರೇ ಆಗ್ಲಿ ನಗರ ಕ್ಯಾಮೆರಾ ಅಲ್ಲಿ CC ಕ್ಯಾಮ್ರಾ ಅಲ್ಲಿ ಪೊಲೀಸರು ಹರಟೆ ಹೊಡಿತಾ ಇದ್ರು ನಿಂತ್ಕೊಂಡಂತ ನೀವು ನಂಗೆ ತೋರ್ಸಿ ಅದು ನಾನು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ ವಾಟ್ ಎವರ್ ಯು ಪೀಪಲ್ ಸೇ ಐ ವಿಲ್ ಡೂ ಇಟ್. ನಾನ್ ಲಿಟ್ರಲಿ ಅಂಗಲಾಚಿ ಬೇಡ್ತಾ ಇದ್ದೀನಿ, ಪ್ಲೀಸ್ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಅಂತ ಲಿಟ್ರಲಿ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ. ನೋಬಿಡಿ ಒಂದು ಪೊಲೀಸ್ ಯಾಕೆ ಸರ್ ಪೊಲೀಸ್ ನೀವು ಸೋಷಿಯಲ್ ಹೆಲ್ಪರ್ಸ್ ಅಂತಾರಲ್ಲ, ಏನ್ ಮಾಡಿದ್ರಿ ಸರ್ ನೆನೆ ನೀವು? ಇದೇ ನಿಮ್ ಕಡೆ ಆಗಿದ್ರೆ ಸುಮ್ನೆ ಇರ್ತಿದ್ರಾ ನೀವು? ಸರ್ ನಾನು ನನ್ನ ಮಗಳು ಒಬ್ಬಳ ಪರವಾಗಿ ಮಾತಾಡ್ತಾ ಇಲ್ಲ,
ಒಬ್ಬಳ ಪರವಾಗಿ ಮಾತಾಡ್ತಾನೆ ಇಲ್ಲ. ನೀವ್ ಏನ್ ಮಾಡ್ತಾ ಇದ್ರಿ? ಐ ಆಮ್ ಕ್ವೆಶನಿಂಗ್ ಯು. ಬೀಯಿಂಗ್ ಅ ಡೆಮೊಕ್ರೆಟಿಕ್ ಸಿಟಿಸನ್, ಐ ಆಮ್ ಕ್ವೆಶನಿಂಗ್ ಯು. ಐ ಲಿಟರಲಿ ಸಾ ಯು ಪೀಪಲ್ ಹರಟೆ ಹೊಡಿಯೋದು ಪೊಲೀಸ್ ಸ್ಟೇಷನ್, ಐ ಮೀನ್ ಪೊಲೀಸರೆಲ್ಲ ಫುಟ್ಪಾತ್ ಮೇಲೆ ಹರಟೆ ಹೊಡಿಯೋದು. ಯು ಡಿಡ್ ನಾಟ್ ಇವನ್ ಬಾದರ್ ಟು ಕ್ಲಿಯರ್ ದ ಟ್ರಾಫಿಕ್ ಸರ್. ಹೊಟ್ಟೆ ಉರಿತಾ ಇದೆ. ನಾನು ಒನ್ ಡ್ರಾಪ್ ಕಣ್ಣೀರ್ ಹಾಕಿಲ್ಲ ಸರ್ ನಿನ್ನೆಯಿಂದ. ಅಷ್ಟು ಹೊಟ್ಟೆ ಉರಿತಾ ಇದೆ ನನಗೆ. ಅಂಡ್ ನೌ ಪೀಪಲ್ ಆರ್ ಆಸ್ಕಿಂಗ್ ಮೀ, ದಟ್ಸ್ ವೈ ಐ ಆಮ್ ಮೇಕಿಂಗ್ ಅಪ್ ದಿಸ್ ಪಾಯಿಂಟ್ಸ್. ಇಷ್ಟು ಎಲ್ಲ ನನ್ನ ನೋವಿನ ಮುಂದೆ ಇದು ಯಾವುದು ನನಗೆ ಕಾಣಿಸಿಲ್ಲ. But now I'm very clear about the incidents which happened yesterday. No ambulance help. Police were literally flirting on the footpath. I was literally begging, please clear the traffic, please clear the traffic anta. Nobody, not even single police. And yesterday I'll tell you, in the police station, his name is Banu Prakash and one more officer. Only these two people supported me. They understood my pain and they supported me. Apart from these, police who were on the roads, they didn't even do their primary necessity